ಸಭಿಕರಲ್ಲಿ ವಿನಯದ ಪ್ರಾರ್ಥನೆ ಮಾಸ್ತರ ಏನಾತ್ರಿಪ ಯಾಕಪ್ಪ ಅಂತ ಕೇಳಿದ್ರೆ ಕಿಮ್ಮತ್ ಕೊಟ್ಟ ಕಿಮ್ಮತ್ ತಗೋ ಜಾಗದೊಳಗ ಹಾ ಏನಾಗೈತಿ ಏನಾಗೈತಪ್ಪ ಅಂತ ಕೇಳಿದ್ರೆ ಈಕಿಗೆ ಟೀಚರ್ ಅಂದ್ರೆ ಮೈಯೆಲ್ಲ ಉರ್ಕೊಂಡ್ಲಿಕ್ಕಿ ಟೀಚರ್ ಅಂದ್ರ ಸುಮಾರನ ಹಂಗಿರ್ಲ ಈಕಿಗೊಂದ ಸ್ಥಾನದೊಳಗೆ ಇಟ್ಟ ಕಾಸ ನಾವೇನ ನೀ ಟೀಚರ್ ಹಚ್ಚಿ ಕಡೆ ಬಾ ಚಂದ ಮಾತಾಡಿದಳು ನಾ ಸರ್ ಆಕಿ ಟೀಚರ ಬರಬರಿ ಐತಿ ಅದಕ್ಕಾಗಿ ಟೀಚರ್ ಅಂದ್ರ ಅದ್ರ ಅರ್ಥ ಏನ ಟೀಚರ್ ಅಂದ್ರ ಅವ್ರ ಶಿಕ್ಷಕಿ ಅಲ್ವಾ ಮಾತು ಕೇಳು ಮಾಡಮ್ಮ ಏನ್ ಹೇಳಿನಪ್ಪ ಅಂತ ಕೇಳಿದ್ರ ಏನ ಇವತ್ತ ಪ್ರಕೃತಿ ಕಲೆ ಅಂದ್ರ ಮಂಗಳ ಚಂಡಿಕಾ ಹುಟ್ಟಾಳ ಅಂದ ಕಾಲಕ್ಕ ಏನ್ ಕೇಳಿದು ಕಲೆ ಅಂತೇಳಿ ಒಂದ್ ನಾಟಕ ಮಾಡೋದಕ್ಕೂ ಕಲೆ ಅಂತಾರ ಒಂದ ಹಾಡೋದಕ್ಕೂ ಕಲಿಯತ್ತಾರು ಆ ಕಲೆದಿಂತ್ರ ಹುಟ್ಟಿದಾಳ ಅಂದ್ ಬಡಕ ಹಾ ಕಲೆ ಅಂದ್ರ ಏನ ಹಾ ಹೌದು ಕಲೆ ಅಂತಂದ್ರ ಹೆಣ್ಣ ಅನ್ನೋಂಗ ಕೊಡ್ತೇನಿ ಹೌದು ಕೊಟ್ಟು ಹೋದ್ರ ಅವ್ರ ಹೆಣ್ಣ ಅನ್ನೋಂಗ ಕೊಟ್ಟ ಕರೆ ಮಂಗಳ ಚಂಡಿಕಾ ಯಾರಿಗ ಹುಟ್ಟಿಳ ಹಾ ಹಾ ಆಕಿನ ಕಲೆ ಅಂತ ಕೊಟ್ಟಿ ಹಾ ಹಾ ಅಲ್ಲಿ ಪ್ರಕೃತಿದಿಂತ್ರ ಕಲೆ ಅಂತ ತಂದಿದೆ ಅಲ್ಲಿ ಕಲೆ ಅಂದ್ರೆ ಹೆಣ್ಣ ಮಗಳಂದೆ ಹಾ ಹಾ ಏನ ಪ್ರಕೃತಿ ಹುಟ್ಟಿಳು ಆ ಕೊಡುವಂತ ಹೆಣ್ಣ ಮಗಳು ಹುಟ್ಟಿಳು ಮಂಗಳ ಚಂಡಿಕಾ ಹೌದು ಈಕೆ ಬಂದಳ ಈಕೆ ಏನ 18 ಕಲೆ ಅಂದ್ರೆ ಹೆಣ್ಣ ಅಂತ ಕೊಡಾಕ್ ಬಂದ ಹಾ. ಅದ ಕಲೆ ಅಂತಂದ್ರ ಪರಮಾತ್ಮ ಅನ್ನೋಂಗ ಬರ್ದಾರ ಹೌದು ಇದ ಗಂಡ ಹೆಣ್ಣನ ಕಲೆ ಅಂತಂದ್ರ ಇತ್ ಗಂಡು ಐತಿ ಇತ್ ಹೆಣ್ಣು ಐತಿ ಅದನ್ನ ಕೇಳಿಲ್ಲ ಹಾ ಪ್ರಕೃತಿ ಕಲೆಯಿಂದ ಉಳಿಸಿದಿ ಕಲೆ ಅಂತಂದ್ರೇನ ಯಾವ ಜಾಗದಿಂದ ಹುಟ್ಟಿ ಬಂದ್ಲಕ್ಕಿ ಏನ ಪ್ರಕೃತಿದ ಹುಟ್ಲು ಏನ ಕಲೆ ಅಂತ ಹುಟ್ಲು ಅನಾತ್ಲೆ ಮಾಸ್ತರ್ ಬಂದೆವು ಏನತ್ತ ಏನೋ ಕಲೆ ಅಂದ್ರೆ ಹೆಣ್ಣು ಕೊಟ್ಟನಿ ಆಗ ಹೆಣ್ಣ ಮಗಳಿಂದ್ರ ಏನ ಮಂಗಳ ಚಂಡಿಕಾ ಹುಟ್ಟಿಳು ಹೌದು ಒಟ್ಟದ ಏನ ಪ್ರಕೃತಿ ಕಲೆ ಅಂದಿದಿ ಹಾ ಹಾ ಕಲೆ ಅಂತಂದ್ರೆ ಯಾವ ಜಾಗ ಇದೊಂದು ಹಾಡೋದಕ್ಕೂ ಕಲೆ ಅಂತಾರ ಹೌದು ಹುಟ್ಟಬೇಕಾದ್ರೆ ಎಲ್ಲಿ ಹುಟ್ಟಿ ಬಂದಳ ಅಂತ ಕೇಳಿನ್ಯ ಹೌದು ಇನ್ನೊಂದು ಮಾತು ಹೇಳಿದ್ರ ಅವ್ರು ಏನತ್ತ ಯಾಕಪ್ಪ ಅಂತ ಕೇಳಿದ್ರ ಏನ ಇವತ್ತು ನೀವು ಶೂನ್ಯದೊಳಗ ಪರಬ್ರಹ್ಮನ ಇಟ್ಟಿದಿ ಹಾ ಹಾ ಅದ ಐಕೆ ಮತ್ತೆ ಒಂದೈತಿ ಅಂದ್ರ ಅಳಗಾಲಾಗಿತ್ತ ಹೌದು ಪರಬ್ರಹ್ಮಂದ ಹಾ ಹಾ ಅಳಗಾಲ ಆಗೈತಿ ಹಾ ಹಾ ಅದನ್ನ ಮುಂದೆ ಚಲನೆ ಮಾಡಿದಕ್ಕಿ ಇವ್ರವನ್ ಹೌದು ಬಾ ಪುರಾಣದ ಹಾ ಹಾ ಐಕೆ ಒಂದ್ ಯಾವಕ್ಕೆ ನಿಮ್ಮವ್ವ ಹಾ ಚಲನೆ ಮಾಡ್ಯಾಳ ಮಾಡಿದಳು. ಹಾ ಹಾ ಅಲ್ಲಿ ಮುಂದೆ ನೋಡ ನಮ್ಮ ಅಪ್ಪ ಪರಾಬ್ರಹ್ಮನಿಂತ್ರ ಹಿಂಗ ಶ್ರೇಷ್ಠ ಆಗೈತಿ ಸದ್ಯ ಭೂಮಿ ತಲೆ ಮೇಲೆ ಹಿಂಗ ನಡುವತ್ತನ್ನೋಂಗ ನಾ ಪುರಾಣ ಕೊಡ್ತಾನ ಹೌದು ಈಗ ನೀ ಹೇಳಿದಿ ಏನತ್ತ ಪ್ರಧಾನ ಪ್ರಕೃತಿ ಹಾ ಹಾ ಅಂದ್ರೆ ಇದು ಪ್ರಧಾನ ಪ್ರಕೃತಿ ಅಂದ್ರೆ ಗಂಡ ಅನ್ನೋಂಗೈತಿ ಹೌದು ಯಾಕಂದ್ರೆ ವಿಚಾರ ಮಾಡ ಹಾ ಹಾ ನೀ ಏನ ಹಾಡಾಕತ್ತಿದ್ಯಲ್ಲ ಹಾ ಹಾ ಆ ಪ್ರಕೃತಿಗೆ ಪರಮಾತ್ಮ ಇದ್ದಂತ ಅವ ಸೃಷ್ಟಿ ಮಾಡ್ಬೇಕಾರ ಹೌದು ನಿಮ್ಮ ಅವ್ವಾಗ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟೋ ಮಂದಿ ಶಕ್ತಿಗಳನ್ನ ಹುಟ್ಟಿ ಶಕ್ತಿಗೆ ತತ್ವಜ್ಞಾನ ನೀಡಿದಾಗ ನಿನ್ನ ಪ್ರಕೃತಿ ಸೃಷ್ಟಿ ಮಾಡಿ ಅನ್ನೋಂಗ ಪುರಾಣದೊಳಗ ಬರ್ದಿಟ್ಟಿದಾರ ಬರ್ದಾರ್ಲ ಮತ್ ನಿಂದೇನ ನಿಂದೇನು ತಿಂಡಿ ಹಂಗಿಲ್ಲ ಓ ವಿಚಾರ ಮಾಡು ಹಾ ಹಾ ಇವತ್ತು ನಾ ಏನ್ ಕೇಳಿ ಏನ ಪ್ರಕೃತಿ ಕಲೆಯಿಂದ ನಾಕಿ ಇವತ್ತು ಪ್ರಕೃತಿನ ಪೂಜೆ ಮಾಡ್ರಿ ಹೆಣ್ಣು ಮಕ್ಕಳಿಗೆ ಏನೋ ಲಾಭ ಆಗತ್ತೋ ಏನೋ ಸುಖ ಆಗತ್ತೋ ಅಂತ ಕೇಳಿನಿ ಅದನ್ನ ಯಾಕೆ ಹೇಳಿಲ್ಲ ಬರುದಲ್ಲ ಹಂಗ ಬಂದ್ರಿ ಕಲೆ ಅಂತ ಅದೊಂದು ವರ್ಣನೆ ಮಾಡಿ ಹಾ ಹಾ ಅದೊಂದು ಬೊಕ್ಕನ್ಯಾಗ ತಗೊಂಡ್ ಬಂದು ಹೆಣ್ಣು ಮಗಳ ಅಂತ ಕೊಡಾಕ ಬಂದಿ ಹೌದಾ ಮುಂದಿನ ಸಂಧಿಗೆ ಮಂಗಳ ಚಂಡಿಕಾಕೆ ಹೆಣ್ಣು ಮಗಳಿಂದ ಹುಟ್ಟಿರ್ಬೇಕು ಮತ್ತ ಹೌದು ಯಾರ ಮುಂದಿನ ಯಾರ ಟೇಜಿನೊಳಗ ಹಾ ಹಾ ನಿನ್ನ ಪ್ರಕೃತಿ ಕಲೆ ಅಂದ್ರೆ ಒಟ್ಟ ಬಿಡಂಗಿಲ್ಲ ರಾಮಚಂದ್ರ ಮಾಸ್ತರ್ ಮತ್ ನಿನ್ನ ಹೌದು ಯಾಕಂದ್ರೆ ಮೊದಲು ನೇರವಾಗಿ ಅರ್ಥ ಮಾಡಿ ಹಾಡ ಬರಿಯಾಕ ಕಲಿ ಹಾ ಹಾ ಆಬಕ್ಕ ಮುಂದ ಅದನ್ನ ಮಾತಾಡಕ್ ಕಲಿ ಕಲಿ ಅಲ್ಲಿ ಏನ್ ಹಿಡಿತೇವೋ ಅದಕ್ಕೊಂದು ಉದಾಹರಣೆ ತಂದೆ ಅಂತ ತಿಳ್ಕೊ ಆಕೆ ಗುಡಿ ಎಲ್ಲಿ ಐತಿ ಹಾ ಆ ಸುದ್ದಿನ ಬ್ಯಾರೆ ಐತಿ ಇನ್ನೊಂದು ಮಾತ ಹಾ ಹಾ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ನಾವೇನ್ ಹೇಳಿದ್ವು ಸೂರ್ಯ ಇಲ್ಲ ಚಂದ್ರ ಏನೇನು ಇಲ್ಲದ ಟೈಮ್ದೊಳಗ ಹಾ ಅಲ್ಲಿ ನಮ್ಮ ಅಪ್ಪ ಭಗವಾನ ಸದಾಶಿವ ಇದ್ದ ಇದ್ದ ಅದ ಒಂದ್ ನೋಡಿ ಈಗ ಆದಿ ಸೃಷ್ಟಿ ಪಾಮಲಿದೀನಿ ಅಂತಕ್ಕಂತ ಒಂದು ಗ್ರಾಮ ರೆಡಿ ಆಗ್ಬೇಕಾರ ಆಹಾ ಅಲ್ಲಿ ಒಂದು ಆದಿ ಸೃಷ್ಟಿ ತಯಾರಾಗ್ಬೇಕಾರ ಹೌದು ಅಲ್ಲಿ ಇದು ವಿದ್ವಾಂಸರು ಈಶ್ವರ ಅಂತ ಕರೆದ್ರು ಕರೆದ್ರು ಅಲ್ಲಿ ನಮ್ಮ ಅಪ್ಪನಿಂತ್ರ ಆದಿ ಸೃಷ್ಟಿ ರೆಡಿ ಆಗೈತಿ ಆಗೈತಿ ಹಂಗ ನಿಮ್ಮ ಅವ್ವ ನಿಂತ್ರ ಏನ ರೆಡಿ ಆಗೈತಿ ಹಾ ಹಾ ಮುಂದಿನ ಸಂಧಿಗೆ ಬಾ ಚಂದ ಪುರಾಣ ಕೊಡಾಕಿನ ಹಾ ಹಾ ಒಟ್ಟ ಒಂದ್ ಲೈನ್ ಕಚ್ಚ ಹಾಡ ಹಾಡಕಲ್ಕೋ ಹೌದು ಶೂನ್ಯದೊಳಗೆ ಇಟ್ಟಿ ಸೃಷ್ಟಿನಿಂತ್ರ ಏನ್ ತಯಾರು ಮಾಡಿದಿ ನಿಮ್ಮ ಅವ್ವ ನಿಂತ್ರ ಸೃಷ್ಟಿ ಏನಾತೆ ಏನಾತ ಹಂಗ ಬಂದ ಈಕೆ ಹಾಡ್ತಾನಂತೆ ಜಿಗದಾಡಿ ಹಂಗ ಬ್ರಹ್ಮಾಂಡಕ ಬಂದ ಈಕಿ ಹೌದು ಅಲ್ಲ ಲಕ್ಷ್ಮಿ ಹಾಂಡ್ ಎತ್ತಂತ ಅದು ಇವತ್ತು ಕೂಡ್ಜಂತ ಹಾ ಹಾ ಒಂದ್ ಬ್ರಹ್ಮಾಂಡ ರೆಡಿ ಮಾಡಿ ಅಟ್ಲ ಮತ್ತ ಲಕ್ಷ್ಮಿ ಗೊಬ್ಬ ಗೊಡ್ರಿ ಹೆಣ್ಣ ಗಂಡ ಹಾಡ್ಕಿ ಮುದುಕ್ಯಾರಾಗಕ್ಕ ಬಂದ್ರಿ ಹಾ ಹಾ ಒಂದ್ ಲೈನ್ ಬೇದ ಹಾಡ್ಕಿ ಮಾಡಕ್ ಕಲ್ಕೋರಿ ಹಂಗಲ್ ಮಾಸ್ತರ ಹಾ ನಾವು ಸೃಷ್ಟಿ ಮಾಡಿದ ಬ್ರಹ್ಮಾಂಡ ಆತು ಇವ್ರು ಸೃಷ್ಟಿ ಮಾಡಿದ ಲಕ್ಷ್ಮಿ ಅಂಡ ಆಗಿಬೇಕಿತ್ಲ ಮತ್ತ ಬ್ರಹ್ಮಾಂಡ ಯಾಕೆ ಆತದ ಹಂಗಿಲ್ಲ ಹೌದು. ಮೊದಲು ವಿಚಾರ ಮಾಡ ಹಾ ಈಗ ಏನಾತಿ ಶೂನ್ಯದೊಳಗ ಪ್ರಧಾನ ಪ್ರಕೃತಿ ನಿಟ್ಟೆ ಹೌದು ಅಕ್ಕಿಲಿಂತ್ರ ಮುಂದೆ ಏನು ಸೃಷ್ಟಿ ಆತ ಏನಾತ ಹಂಗ ಒಟ್ಟಂಗ ಆಂಡ ಏನ್ ಸೀತೈತಿ ಅದನ್ನ ಆಡುದು ಹಾ ಹಾ ಬಂದ ಮಾಸ್ತರಿ ಹಾ ಹಾ ಏನತ್ತ ಇದನ್ನ ಮಾತಾಡಿದೇನೆ ಅನ್ಕೊಂತ ಹಾ ಇಲ್ಲೊಂದು ಮಾತು ಹೇಳಿದ್ರಿ ಅವ್ರು ಏನತ್ತ ಈಗ ತಾಯಿ ಇದ್ದಂತಕ್ಕೆ 9 ತಿಂಗಳು 9 ದಿನ ಹಾ ಹಾ ಅಪ್ಪನ ಜತ್ನ ಮಾಡಿ ಹಾ ಹಾ ಇವತ್ತೊಂದು ಹೆಣ್ಣ ಮಗಗ ಜೀವ ಕೊಟ್ಟಂತಕ್ಕೆ ತಾಯಿ ಅಂದಿ ಹೌದು ನಿಮ್ಮವ್ವ ಜೀವ ಕೊಟ್ಟ ಅನ್ನೋಂಗ ಯಾವ ಪುರಾಣದೊಳಗ ಬರ್ದೈತಿ ಸಂಶಯ ಇದ್ರ ಕಮಿಟಿ ಅವ್ರ ಕೈಯಾಗ ಕೊಡ ಹೌದು ಒಟ್ಟ ನಾ ಹೇಳ್ತಾನ ಹೆಂಗ ತಂದೆ
ಒಳಗೆ 18 ಪುರಾಣದಾಗ ಜೀವ ಕೊಟ್ಟಿಲ್ಲ ಹಂಗ ಬರ್ದಿಟ್ಟಿದಾರ. ಹೌದು. ಅದ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಗಂಡ ಹೆಂಡತಿ ಸಂಭೋಗ ಮಾಡಿ 3 ತಿಂಗಳ ಅಟ್ಟ ಒಂದು ಪಿಂಡ ಒಂದು ಮುದ್ದಿ ಆಕಾರ ಇರ್ತದ ಅದ. ಇರ್ತೈತಿ. ಅದಕ್ಕೆ ಜೀವ ಕೊಟ್ಟವ ಬ್ಯಾರೆದವ್ ನಿಮ್ ಮಾವದ ಮಣಿ ಮಾವ ಅಂದ್ರ ಹಾ 3 ತಿಂಗಳ ಆದ್ಬೇಕು ನಿಮ್ಮ ಅವ್ವನ ಹೊಟ್ಟಿ ಒಳಗ ಕೂಸು ಹುಲ್ಕಂಗಿಲ್ಲ. ಹೌದು. ಒಂದು ಪಿಂಡ ಅಂತಕ್ಕಂಥದ್ದು ಅಟ್ಟ ತಯಾರು ಮಾಡಿಬಿಟ್ಟಿದಳ ನಿಮ್ಮ ಅವ್ವ. ಅದ 3 ತಿಂಗಳ ಆದ ಬೆಳಕ ಕನಿ ಒಳಗ ಜೀವಾತ್ಮ ಆತ್ಮ ಬಂದು ಸೇರಿದಾಗ ಮಾಮ ಬಂದು ಸೇರಿದಾಗ ಅಲ್ಲಿ ಉಲ್ಕಾಕತ್ತಿ ಇಲ್ಲಿ ಉಲ್ಕಾಕತ್ತಿ ಅಂತೇಳಿ ಹೆಣ್ಮಕ್ಳಿಗೆ ಸದ್ಯ ಯಾರು ಭೂಮಿ ತಲೆ ಮೇಲೆ ಸದ್ಯ ನಡ್ದೈತ್ಲೆ. ಅದ ಜೀವ ನಿಮ್ಮವ್ ಕೊಟ್ಟಿಲ್ಲ, ನಿಮ್ಮವ್ ಸಂರಕ್ಷಣೆ ಮಾಡಿಲ್ಲ. ಯಾಕಂದ್ರ ವಿಚಾರ ಮಾಡ ಮಾಸ್ತಾರ. ಅದಕ್ಕೆ 3 ತಿಂಗಳಾದ ಅನಿಯಲ್ಲಿ ಆತ್ಮ ಬಂದು ಸೇರಿದಾಗ ಅದಕ್ಕೆ ಅವಾಗ ಜೀವನ ತಕ್ಕಂತದ ಬಂದೈತ್ಲೆ. ಅವಾಗ ನಿಮ್ಮ ತಾಯಿಗೂ ಕೊಟ್ಟಿಲ್ಲ. ಶಿವಪುರಾಣದೊಳಗೆ ಹಿಂಗ ಬರ್ದೈತಿ. ಹೌದು. ಏನತ್ತ ಇನ್ನೊಂದು ಮಾತ ಹೆಂಗ ಯಾಕಪ್ಪ ಅಂತ ಹೇಳಿದ್ರ ಯಾಕ್ರಿಪ್ಪ ಇವತ್ತು ನಾವೇನ್ ಹೇಳಿದ್ವು ಇವತ್ತ ಪ್ರಧಾನ ಪ್ರಕೃತಿನ ಇಟ್ಕೊಂಡು ಬಂದಿದಿ. ಹೌದು. ಒಂದ್ ಅಕ್ಕಿಲಿಂತ್ರ ಒಂದು ಸೃಷ್ಟಿ ಆಗಿರ್ಬೇಕು. ಒಂದ್ ಅಕ್ಕಿಲಿಂತ್ರ ಒಂದ್ ಏನಾರ ಚಲನೆ ಇರ್ಬೇಕು, ಸ್ಥಿತಿ ಆಗಿರ್ಬೇಕು. ನೀವು ಬಂದು ಬ್ರಹ್ಮವರ್ತಕ ಪುರಾಣದಾಗ ಏನತ್ತ ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿಗೆ ಸರ್ವ ಸೃಷ್ಟಿಗೆ ಪ್ರಥಮ ಅದಕ್ಕೆ ಪ್ರಕೃತಿ ಅಂತ. ಹೌದು. ಇದ ರಾಮಚಂದ್ರ ಒಡ್ರಟ್ಟಿ ಬೆಟ್ಟಿ ಮಟ್ಟ ಸಂಗೀತ ಊರಿಗೆ ಓಡಾಕತ್ತೀವ್. ಹಿಂಗ ಉಲ್ಟಾ ಪಲ್ಟಾ ನೇಟ್ಲೆ ನಿಮ್ಮ ಅವ್ವನ ಹಿಡಿದಿ ಅಕ್ಕಿಲಿಂತ್ರ ತಯಾರು ಮಾಡ. ಅದಕ್ಕೆ ಹೇಳ್ತೀನಿ ಮಾಸ್ತರ್ ನಾನು ಹೆಂಗ ದೂಸ್ ಮರಿಬ್ಯಾಡ್ರು. ಕೂಸ್ ಫೇಲ್ ಆಗೈತಿ ಹೇಳ್ತೀನಿ. ನಾವು ಸಿಜ್ರಿ ಮಾಡಿ ಸರ್ಕಾರ ದವಾಖಾನೆ ಹೋಗ ನಮ್ಗೆ ಗಾಡಿ ಬರುವತ್ತಿ ಇಲ್ಲಿ ಹಿಂಗಾಗೈತನ. ಹೌದವ್ರು ಅದಕ್ಕೆ ವಿಚಾರ ಮಾಡು ಯಾಕಪ್ಪ ಅಂತಕ್ಕಂತದ. ಯಾಕ ಇವತ್ತು ನೋಡು ಹೆಂಗ ನಮ್ಮಪ್ಪ ಬ್ರಹ್ಮದೇವ್ರ ಸೃಷ್ಟಿ ಮಾಡ್ಯಾನ್ಲ. 4 ವೇದಗಳು 21 ಸೋಮಗಳ ಸೃಷ್ಟಿ ಅದು. ಅಲ್ಲಿ ನಿಮ್ಮ ಅವ್ವನಕ್ರಿ ಮೊದಲ ಬಿಡ ಇಲ್ಲ, ಕೂಣಿಲ್ಲ. ಯಾಕಂದ್ರ ಹಂಗ ನಿಮ್ಮ ಅವ್ವನು ಏನು ಸೃಷ್ಟಿ ಆಗಿದಾವ. ಈಗ ನಾನು ಹೆಂಗ 4 ವೇದಗಳು 21 ಸೋಮಗಳ ನಮ್ಮಪ್ಪ ಬ್ರಹ್ಮದೇವ್ರ ನಿಂತ್ರ ಸೃಷ್ಟಿ ಆಗಿದಾವ ಆಗ್ಯಾವಲ್ಲ. ಹಂಗ ನಿಮ್ಮ ಅವ್ವ ನಿಂತ್ರ ಏನು ಸೃಷ್ಟಿ ಆಗ್ಯಾವು. ಮುಂದಿನ ಸಂಧಿಗೆ ಸರಳ ಹೇಳ್ಬೇಕಲ್ಲ. ಯಾಕಪ್ಪ ಅಂತಂದ್ರ ಈಗ ಇನ್ನೊಂದು ಮಾತು ಹೇಳಿದ್ರು. ಏನತ್ತ ಗಣಪತಿದ ಪೂಜೆ ಆಗ್ಬೇಕಾರ ಇದು 5 ದಿನಕ್ಕಾತಿ, 15 ದಿನಕ್ಕಾತಿ, 21 ದಿನಕ್ಕಾತಿ, 11 ದಿವಸಕ್ಕಾತು. ಒಟ್ಟ ನಮ್ಮ ಅಪ್ಪನ 18 ಪುರಾಣದಾಗ ಹೆಂಗಂದ್ರ ಮೊದಲ ಪೂಜೆ ಆದವ ನಮ್ಮ ಅಪ್ಪದಾನ. ನೀರಾಗ ಹೋಗುದ್ರು ಮೊದಲ ಅವ್ನು ನೋಡಿ ಈಗ ವರ್ಷಕ್ಕೊಮ್ಮೆ ಬಂದಾನಂದ್ರ ಈಗ ಕಲಿಯುಗದಾಗ ಪೂಜೆ ಆಗತ್ತಾನಂದ್ರ ಇದೇ ನಮ್ಮ ಅಪ್ಪನ ಮೊದಲ ಶಾಶ್ವತವಾದ ಪೂಜೆ ಇತ್ತು. ಹೌದು. 5 ದಿವಸ ಬರ್ತಾಕ್ರಿ ಮಪ್ಪಳ ಹವ ಹೆಂಗಿರ್ತದ ಹಂಗಿಲ್ಲ. 5 ದಿನ, 15 ದಿನ, 21 ದಿನ ಹಂಗ ವರ್ಷಾನಗಂಟ್ಲೆ ಇಟ್ಕೋ ಗಣಪನು ಅದಾನ ಇರ್ತಾನ ಕರಿ. ಅವ್ನ ಹವ ನೋಡ 18 ಪುರಾಣದೊಳಗೆ ಸದ್ಯ ಹೆಂಗ ಆನಿ ಮುಖದ ಗಣಪ ಐತಲ್ಲ. ಹಿಂದಾರು 18 ಪುರಾಣದಾಗ ಮೊದಲ ಪೂಜೆ ಆಗಿದ್ದ ನಮ್ಮ ಅಪ್ಪಂದ ಐತಿ. ಸದ್ಯ ಕಲಿಯುಗದಾಗ ನಮ್ಮ ಅಪ್ಪಂದ ಪೂಜೆ ಆಗೈತಿ, ನಡ್ದೈತಿ. ಅಪ್ಪ ಹುಟ್ಟಿದ ಮಗನ ಪೂಜೆ ನಡೆದತ್ ಅಂತಕ್ಕಂಥದ್ದು ಮಾತನ್ನ ಹೇಳಿ. ಹೌದು. ಹಂಗ ಏನಾರ ನಿಮ್ಮ ಅವ್ವಂದಲ್ಲಿ ಹೇಳಿದ್ದೆ. ಬೇಟ ಅಂದ್ರ ಮಗ ಅನ್ನೋಂಗ ಬರ್ದಾರು. ಅಲ್ಲಿ ಬೇಟ ಐತಿ ಅಂದ್ರ ಪ್ರೀತಿಲಿಂದ್ರ ಗಣಪತಿನ ನಿಮ್ ಹೆಣ್ಣು ಮಕ್ಕಳು ನೋಡ್ಯಾರು. ನಿಮ್ಮ ಪಾರ್ವತಾದೇವಿ ಬಂದ್ ನೋಡ್ಯಾಳು. ಅದಕ್ಕದ ನಿಮ್ಮ ಅವ್ವನ ಮಗ ಅಲ್ಲ ಅಂತಕ್ಕಂತ ಮಾತೇನಿ. ಹೌದು. ಅದಕ್ಕ ಬಂದ್ ಏನಿಲ್ಲ ಬೇಟ ಅನ್ನೋದು ನಮ್ಗ ಇಲ್ರಿ, ಅವ್ರ ಮಗ ಅನ್ನೋಂಗ್ ಕೊಡ್ಲಿ. ಹೌದೌದು. ನೀನ ಹೇಳಿದಲ್ಲ ಗೌರಿಯ ನೋಟ ಗಗನದ ಬೇಟ ಅಂತೇಳಿ ಹೇಳ್ದವ ನೀವ ಮತ್ ಹಿಂಗ್ಯಾಕ ಹಂಗಲ್ಲ ಹಂಗಲ್ಲ ವಿಚಾರ ಮಾಡ. ಬೇಟ ಅಂದ್ರ ಈಗ ನೋಡ್ ನಮ್ಮ ಅವ್ವನ ಮಗ ಅಂದೆ. ನಿಮ್ಮ ಅವ್ವನ ಮಗ ಅಲ್ಲ ಅನ್ನೋಂಗ ನಾ ಹೇಳಿನಿ. ಹೌದಾ ಮಗ ಅನ್ನೋಂಗಿದ್ರ ತಗೊಂಡ್ ಬಂದ ಕಮಿಟಿ ಅವ್ರ ಕೈಯಾಗ ಪುರಾಣ ಕೊಡಂದ ಕಾಲಕ್ಕೆ ನಮಗಿಲ್ರಿ ಮಗ ಅನ್ನೋಂಗ ಅವ್ರ ಕೊಡ್ರಿ. ಹೌದು. ನಾವೇ ಕೊಡ್ನು ಜಗದ್ ಉಲ್ಟಾ ಪಲ್ಟಿ ನಡ್ದತಿ ಈಗ. ಹೌದು. ಅಂದ್ರ ಕಡೆ ಕಬ್ನ್ಯಾಗ ಹಚ್ಚಾರ ಕಡೆ ನಾ ಗೊಂಜಾಳದಾಗ ಹೋಗ್ಕ ನನ್ನ ಅಕ್ಕಿಗೆ ನಾವ್ಯಾಕ್ ಬಿಡ್ನು. ಹಂಗಲ್ಲ ವಿಚಾರ ಮಾಡ. ಇವತ್ತ ನಿಮ್ಮ ಅವ್ವಂದ ಏನು ಕುಡ್ಸಾಲಿಲ್ದ ನಾವ್ ಹಾಡ ಆಡಿದ್ವು. ಹೌದು. ಈಗ ನೀ ಸೃಷ್ಟಿ ಮಾಡ್ಬೇಕಾರ ಈಗ ಏನ ಮಾತಾಡಕತ್ತಿದ್ಯಲ್ಲ. ಹೌದು. ಇದು ನಮ್ಮ ಅಪ್ಪ ಪರಮಾತ್ಮ ತತ್ವ ಜ್ಞಾನ ನೀಡಿದಾಗ ನಿಮ್ಮ ಅವ್ವ ಪ್ರಕೃತಿ ಸೃಷ್ಟಿ ಮಾಡಿ ಅನ್ನೋಂಗ ಪುರಾಣದೊಳಗ ಬರ್ದಿಟ್ಟಿದಾರ. ಹೌದು. ಹಂಗ ಬೇಕಾದ್ರೆ ನನ್ನ ಹಾಡಿನೊಳಗ ನಿಮ್ಮ ಅವ್ವ ಏನಾರ ಟಿಮ್ ಟಿಮ್ ಇತ್ತು ಹಿಡಿ. ಇದಕ್ಕಂತಾರ ಹೆಣ್ಣ ಗಂಡ ಹಾಡಿಕೆ ಇರ್ಲಿಕ್ಕರ ಹೊಳ್ಳಿ ಮಣಿಗ್ ನಡಿ. ಹೆಂಗೈತಮ್ಮ ನೋಡು ನಿನ್ನ ಇದೊಡಿ ಕೇಳಿ ಅಂದು ಸರದೋಡಿ ಕಲಾವಂತರ ಚಾನ್ಸ್ ಕೊಡುನ ಒಳ್ಳೆ ಕೊಡಲ್ಲ. ಇದಕ್ಕ ಬಂದ್ ಏನ್ ಮಾತಾಡ್ತಾರ ಹಾಡ್ತಾರ ನೋಡಂತಮ್ಮ. ಹೌದು. ಬಾ ಸುರೇಶ್ ರಾಜಾಪುರ ಅವರೇ. ಹಲೋ.